ದೇವಸ್ಥಾನಕ್ಕೆ ಹೋದಾಗ ಆರೋಗ್ಯ ಸಿಗುತ್ತೆ ಅಂದ್ರಲ್ಲ, ಅದು ಹೇಗೆ? ಈಗ ನಾವು ಹಿಂದಿನ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಆರತಿ ಅದರ ವಿಶೇಷದ ಬಗ್ಗೆ ಹೇಳಿದ್ವಿ. ಈಗ ಮುಂದುವರಿಸ್ತಾ ಆರೋಗ್ಯ ಹೇಗೆ ಸಿಗುತ್ತೆ ಅಂತ ಕೇಳಿದೆಯಲ್ಲ, ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ನಾವು ದೇವಾಲಯದಲ್ಲಿ ಬಂದವರಿಗೆ ಆರತಿ ಆದ ನಂತರವಾಗಿ ತೀರ್ಥವನ್ನು ನೀಡ್ತೀವಿ. ಆ ತೀರ್ಥದಲ್ಲಿ ನಾವು ಏಲ, ಲವಂಗ, ಪಚ್ಚಕರ್ಪೂರ, ಜಾಕಾಯಿ, ಜಾಪತ್ರೆ, ಕುಂಕುಮ ಪುಷ್ಪ ಮತ್ತು ತುಳಸಿ ದಳ ಇದೆಲ್ಲವನ್ನು ಹಾಕಿ ಭಗವಂತನಿಗೆ ಅರ್ಘ್ಯ, ಪಾದ್ಯ, ಆಚೂನ್ಯಾದಿಗಳನ್ನೆಲ್ಲ ಕೊಟ್ಟಿರುವಂಥ ತೀರ್ಥವನ್ನು ಎಲ್ಲ ಭಕ್ತಾದಿಗಳಿಗೆಲ್ಲ ಮಹಾಮಂಗಳಾರತಿ ನಂತರದಲ್ಲಿ ಕೊಡ್ತೀವಿ. ಈ ತೀರ್ಥವನ್ನು ಕೊಡುವಾಗ ಅಕಾಲ ಮೃತ್ಯುಹರಣಂ, ಸರ್ವ ವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶ್ರವಣಂ, ಶ್ರೀ ದೇವತಾ ಪಾದೋದಕಂ ಅಂತ ಹೇಳಿ ಯಾವ ದೇವರಿಗೆ ಆರಾಧನೆ ಮಾಡಿರ್ತೀವಿ ಆ ದೇವರ ಹೆಸರನ್ನು ಹೇಳಿ ಕೊಡ್ತೀವಿ. ಈ ತೀರ್ಥವನ್ನು ಕೊಡುವಾಗ ನಾವು 3 ಸಲ ಕೊಡ್ತೀವಿ. ಏತಕ್ಕೋಸ್ಕರ ಅಂದರೆ, ಈಗ ನಾವು ಆರೋಗ್ಯ ಸರಿ ಇಲ್ಲ ಅಂದಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ನಮಗೆ ಟೆಂಪ್ರೇಚರ್ ಇದೆಲ್ಲ ಚೆಕ್ ಮಾಡಿ ಮಾತ್ರೆ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ? ಒಂದು ಮಾತ್ರೆಯನ್ನು ಕೊಟ್ಟು ಇದನ್ನು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ತಗೊಳ್ಳಿ ಅಂತ ಕೊಡ್ತಾರೆ. ಅದೇ ರೀತಿಯಾಗಿ ನಾವು ಮುಂದೆ ಯಾರಿಗೂ ಆರೋಗ್ಯದಲ್ಲಿ ತೊಂದರೆ ಬರಬಾರ್ದು ಅಂತ ಹೇಳಿ ಮೊದಲೇ ಈಗ ಯಾವ ರೀತಿಯಾಗಿ ಕರೋನಾ ಬಂದಾಗ ಕರೋನಾ ಬರಬಾರ್ದು ಅಂತ ವ್ಯಾಕ್ಸಿನೇಷನ್ ಕೊಟ್ಟರಲ್ಲ, ಆ ರೀತಿಯಾಗಿ ಆ ಕಾಲದಿಂದಲೇ ನಮ್ಮ ದೇವಾಲಯದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಹೇಳಿ ತೀರ್ಥ ಪರಿಮಳ ಮಿಶ್ರಿತವಾದಂತಹ ತೀರ್ಥವನ್ನು ಭಗವಂತನಿಗೆ ಆರಾಧಿಸಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಂಥ ತೀರ್ಥವನ್ನು ಭಕ್ತಾದಿಗಳಿಗೆಲ್ಲ ಕೊಡ್ತಾ ಬರ್ತಾಯಿದ್ವಿ. ಇದೇ ರೀತಿಯಾಗಿ ದೇವಾಲಯಗಳಲ್ಲಿ ನಡ್ಕೊಳ್ತಾ ಬರ್ತಾಯಿದೆ. ಈ ರೀತಿಯಾಗಿ ದಿನವೂ ದೇವಾಲಯಕ್ಕೆ ಹೋಗಿ ತೀರ್ಥವನ್ನು ಸ್ವೀಕರಿಸಿದಾಗ ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳಿದ್ರೂ ಅದೆಲ್ಲ ಪರಿಹಾರ ಆಗುತ್ತೆ. ಮುಂದೆ ಯಾವುದೇ ಒಂದು ಆರೋಗ್ಯ ದೋಷಗಳು ಬರದೇ ಇರುತ್ತೆ ಅಂತ ಅರ್ಥ ಆಯ್ತಲ್ಲ? ಇದೇ ಥರ ಕಂಟೆಂಟ್ಸ್ಗೋಸ್ಕರ ಫಾಲೋ ಮಾಡಿ. ಮತ್ತು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದರೆ ನಮ್ಮ ಪೇಜ್ಗೆ ಹೋಗಿ ನೋಡಿ. ಧನ್ಯವಾದ.